ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಜಿಯತ್ಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಈಗ ಆಲ್ರೆಡಿನೂ ತಮ್ಮನೇನಲ್ಲಿ ನೋಡಿರ್ತೀರ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ. ಎಸ್, ನಮ್ಮ ಪಪ್ಪ ಮಾಲೆ ಹಾಕಿದ್ದಾರೆ. ಸೊ ಇವತ್ತು ಇರ್ಮುಡಿ ಪೂಜೆ ಇರೋದ್ರಿಂದ ನಾವು ಮನೇನ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿರೋದು. ಅಂದರೆ ಇರ್ಮುಡಿ ಮನೆಯಲ್ಲಿ ಆಗಲ್ಲ, ನಮ್ಮದೊಂದು ಆಶ್ರಮ ಇದೆ, ಅಲ್ಲಿ ಆಗೋದು. ಸೊ ಅದಕ್ಕಿಂತ ಮೊದಲು ಇವಾಗ ಇನ್ನೂ ಪೂಜೆ ಮಾಡಿಲ್ಲ, ಬಟ್ ಸ್ಟಿಲ್ ದೇವ್ರ ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿದ್ದಾರೆ, ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಗೈಸ್ ಪೂಜೆ ಮಾಡೋದಕ್ಕೆ. ಸೊ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ನಮ್ಮ ದೇವ್ರ ಮನೆ ಅಂತ. ಸೊ ನಿಮ್ಮೆಲ್ರಿಗೂ ಅಯ್ಯಪ್ಪ ಎಷ್ಟು ಸ್ಪೆಷಲ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ವೈಯಕ್ತಿಕವಾಗಿ ತುಂಬಾ ಸ್ಪೆಷಲ್. ಏನಕ್ಕಂದರೆ ನಾನು ಕೂಡ 3 ವರ್ಷ ಮಾಲೆ ಹಾಕಿದ್ದೀನಿ. ಎಲ್ಲರೂ ಇವಾಗ ಇನ್ಸ್ಟಾಗ್ರಾಮಲ್ಲಿ ಗರ್ಲ್ಸ್ ಇನ್ಕಂಪ್ಲೀಟ್ ಡ್ರೀಮ್ ದಟ್ ಈಸ್ ಟು ಸಿ ಅಯ್ಯಪ್ಪ ಅಂತ ಹಾಕ್ತಾರೆ ಅಲ್ವಾ, ಬಟ್ ಮೈ ಡ್ರೀಮ್ ಇಸ್ ಕಂಪ್ಲೀಟೆಡ್. ಇದನ್ನು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ 3 ವರ್ಷ ಮಾಲೆ ಹಾಕಿ ಅಯ್ಯಪ್ಪನ ದರ್ಶನ ಪಡೆದಿರೋದು. ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು, ಪ್ರಸಾದಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ನಮ್ಮ ಮಮ್ಮಿ. ಲೈಕ್ ಚಿತ್ರಾನ್ನ ಈಸ್ ಅ ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು ಗೈಸ್. ವರ್ಷ ನಾವು ಪ್ರಸಾದಕ್ಕೆ ಚಿತ್ರಾನ್ನನೇ ಕೊಡೋದು. ಲೈಕ್ ನಾನು ನಿಮಗೆ ಏನು ಹೇಳ್ತೀನಿ ಗೊತ್ತಾ, ಪ್ರಸಾದ ಮಾಡಬೇಕಾದ್ರೆ ದಯವಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಬೇಡಿ. ಅದರಲ್ಲೂ ನೀವು ದೇವ್ರಿಗೆ ಮಾಡ್ತಾ ಇರೋದು ನೈವೇದ್ಯ ಅಂದರೆ. ಸೊ ಅದಕ್ಕೆ ನಾವು ಯಾವುದು ಆನಿಯನ್ ಗಾರ್ಲಿಕ್ ಉಪಯೋಗಿಸ್ದೇ ನಾವು ಇಲ್ಲಿ ಅಡುಗೆ ಮಾಡ್ತಾ ಇರೋದು, ನಮ್ಮಮ್ಮ ಮಾಡ್ತಾ ಇರೋದು. ಲೈಕ್ ಚಿತ್ರಾನ್ನಕ್ಕೆ ಏನೇನು ಹಾಕ್ತಾರೆ ನಾರ್ಮಲಾಗಿ, ಇದು ಲೆಮನ್ ರೈಸ್ ಗೈಸ್, ಲೆಮನ್ ರೈಸ್ ಚಿತ್ರಾನ್ನ ಆ್ಯಸ್ ವೆಲ್ ಆ್ಯಸ್ ಲೆಮನ್ ರೈಸ್. ಲೈಕ್ ಇವಾಗ ಮೆಣಸಿನ್ಕಾಯಿ ಹಾಕಿದ್ದಾರೆ, ಮೊದಲು ಕರಿಬೇವು ಹಾಕಿದ್ದಾರೆ. ಕರಿಬೇವು ಆ್ಯಕ್ಚುಲಿ ತುಂಬ ಒಳ್ಳೆಯದು ತಿಂದರೆ, ಬಿಕಾಸ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಕಣ್ಣಿಗೂ ಒಳ್ಳೆಯದು ಕರಿಬೇವು. ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ನೀವು ಈ ಥರ ಡ್ರೈ ಮಾಡ್ಕೋಬೇಕು. ಆಮೇಲೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಕಡಲೆ ಬೀಜನೂ ಅಷ್ಟೇ, ಇದು ಕೂಡ ಅಷ್ಟೇ. ಸೊ ಇವಾಗ ಸ್ವಲ್ಪ ಇದು ಕೊಬ್ಬರಿ ತುರಿ ಕಾಯಿನ ತುರಿದಿಟ್ಕೊಂಡಿರ್ತಾರೆ ನಮ್ಮ ಮಮ್ಮಿ, ಅದನ್ನು ಹಾಕ್ತಾ ಇದ್ದಾರೆ ನೋಡ್ಬೋದು ನೀವೇ. ಬಟ್ ಅದಕ್ಕಿಂತ ಮೊದಲು ಇದು ಸ್ವಲ್ಪ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ. ಎಸ್, ಇವಾಗ ಕೊಬ್ಬರಿ ತುರಿ ಹಾಕ್ತಾ ಇದ್ದಾರೆ ನೋಡ್ಬೋದು ನೀವೇ. ಇದು ಹಾಕಿದ್ಮೇಲೂ ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಜವಾಗ್ಲೂ ಚಿತ್ರಾನ್ನ ಮಾಡೋದು ಈಸಿ ಅಂತ ಯಾರೊಬ್ಬರು ಹೇಳಿದ್ರು, ಬಟ್ ನಿಜ ಚಿತ್ರಾನ್ನ ಮಾಡೋದು ಈಸಿ ಅಲ್ಲವೇ ಅಲ್ಲ, ಕಷ್ಟದ ಕೆಲಸ. ಅದು ಕೂಡ ಒಂದು 50-60 ಜನಕ್ಕೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ ಗೈಸ್. ಆ್ಯಂಡ್ ಎಸ್, ನಮ್ಮ ಮಮ್ಮಿ ಆಲ್ರೆಡಿ ಉಪ್ಪೆಲ್ಲ ಹಾಕಾಗಿದೆ. ಇವಾಗ ಲಾಸ್ಟಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದಾರೆ. ಅದು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಮೇಲೆ ಇವಾಗ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಹಾಕಿದ್ದಾರೆ. ಈಗಲೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ರುಚಿಯಾದ ಚಿತ್ರಾನ್ನದ ಗೊಜ್ಜು ರೆಡಿಯಾಗುತ್ತೆ. ಇದು ನಮ್ಮ ಟ್ರೇಡ್ ಮಾರ್ಕ್ ಆಗಿರೋದ್ರಿಂದ ನಾನು ಈ ರೆಸಿಪಿನ ತೋರಿಸಿದ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಚಿತ್ರಾನ್ನ ಮಾಡೋದು. ಆ್ಯಂಡ್ ಇವಾಗ ಇಲ್ಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ನೋಡಿ, ಇದೇ ಇರೋದು ಆ್ಯಕ್ಚುಯಲ್ ಕೆಲಸ ಅಂದರೆ ಇದೆ ಕಲಿಸೋದು, ಅದು ಅಷ್ಟು ಜನಕ್ಕೆ. ಬಟ್ ದಿಸ್ ಈಸ್ ಅವರ್ ಟ್ರೇಡ್ ಮಾರ್ಕ್, ನೋ ವಿ ಹ್ಯಾವ್ ಟು ಡೂ ದಿಸ್ ಗೈಸ್. ಸೊ ಇವಾಗ ಕಲಿಸ್ತಾ ಇದ್ದಾರೆ. ಮೊದಲು ಅನ್ನನ ತಣ್ಣಗೆ ಮಾಡ್ಕೊಬಿಡಬೇಕು, ಆವಾಗ ಚೆನ್ನಾಗಿರುತ್ತೆ, ಉದ್ರುದ್ರಾಗಿರುತ್ತೆ ತಿನ್ನೋದಕ್ಕೆ. ಎಸ್, ಇವಾಗ ಪ್ರಸಾದದ ಪಾತ್ರೆಗೆ ಇವಾಗ ಗಂಧ ಮತ್ತು ಕುಂಕುಮ ಇಟ್ಟು ಇವಾಗ ನಮ್ಮ ಪಪ್ಪ ಪಾದ ಪೂಜೆ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರು ಮಾಲೆ ಹಾಕಿರೋದ್ರಿಂದ ಶಬರಿಮಲೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಅವರ ತಾಯಿಯ ಪಾದ ಪೂಜೆ ಮಾಡಬೇಕು. ಹಿರಿಯರಲ್ವ ಅವರು, ಹಿರಿಯರ ಆಶೀರ್ವಾದ ತುಂಬ ಮುಖ್ಯ. ಅದಕ್ಕೋಸ್ಕರ ನಮ್ಮ ಪಪ್ಪ ಅವರ ತಾಯಿದು ಪಾದ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ನಾನು ನಮ್ಮ ಅಜ್ಜಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಎಸ್,
ಅವ್ರದ್ದಾಯಿತು. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ನಮ್ಮ ಪಪ್ಪಾಗೆ ಪಾದ ಪೂಜೆ ಮಾಡ್ತಾಯಿದ್ದಾರೆ. ಇದು ಇವರ 27ನೇ ವರ್ಷದ ಶಬರಿಮಲೆಯ ಯಾತ್ರೆ ಗೈಸ್. ನಮ್ಮ ಪಪ್ಪ ಗುರುಸ್ವಾಮಿ. ಎಲ್ಲರಿಗೂ ಗುರು ಇರಲೇಬೇಕು. ಅಯ್ಯಪ್ಪನ ಬೆನ್ನಿಂದ ಕೂಡ ಒಬ್ಬ ಗುರು ಇದ್ದರು. ಅದಕ್ಕೋಸ್ಕರನೇ ಅನಿಸುತ್ತೆ ಅಯ್ಯಪ್ಪ ಅಷ್ಟೊಂದೆಲ್ಲ ಸಾಧನೆ ಮಾಡೋಕ್ಕಾಗಿದ್ದು. ಗುರು ಇಲ್ಲದೆ ಗುರಿ ಇಲ್ಲ ಅಂತಾರಲ್ವಾ. ಎಸ್, ಗುರು ಅನ್ನೋದು ಮುಖ್ಯ. ಸೊ ನಮ್ಮ ಪಪ್ಪ ಗುರುಸ್ವಾಮಿ ಆಗಿರೋದು 27ನೇ ವರ್ಷದ್ದು ಅಂದರೆ ಸುಮ್ಮನೆನಾ ಗೈಸ್. ಸೊ ಇವಾಗ ಪಾದ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ. ಆ್ಯಂಡ್ ನನಗೆ ಇದನ್ನು ನೋಡಿದಾಗ ನನ್ನ ಶಬರಿಮಲೆಯ ಯಾತ್ರೆ ನೆನಪಾಯಿತು. ನನಗೂ ಕೂಡ ಆವಾಗ ನಾನು ಮಾಲೆ ಹಾಕಿದಾಗ ನನಗೂ ಈ ಥರನೇ ಪಾದ ಪೂಜೆ ಮಾಡಿ ನನಗೆ ನಮಸ್ಕಾರ ಮಾಡ್ತಾಯಿದ್ರು. ಸೊ ಗೈಸ್, ಇಲ್ಲಿ ಇವಾಗ ಪಾದ ಪೂಜೆ ಎಲ್ಲ ಆಗಿದೆ. ಇವಾಗ ನಮ್ಮ ಪಪ್ಪ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ನೋಡ್ಬೋದು ನೀವೇ. ಶರಣಮಯ್ಯಪ್ಪ 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 ಸುಬ್ರಹ್ಮಣ್ಯ ಸೋದರನೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಗುರುವೇ ಶರಣಮಯ್ಯಪ್ಪ ಗುರುವಾರಪ್ಪವೇ ಶರಣಮಯ್ಯಪ್ಪ ರಾಘವೇ ಶರಣಮಯ್ಯಪ್ಪ ಸಂಪಾವತವೇ ಅನಾಥ ರಕ್ಷಕನೇ ವಿಲ್ಲಾಳಿ ವೀರನೇ ಶರಣಮಯ್ಯಪ್ಪ ವೀರಮಣಿ ಕಂಠನೇ ಶರಣಮಯ್ಯಪ್ಪ ಗುರುಲೋಕನಾಥನೇ ಶರಣಮಯ್ಯಪ್ಪ ಪ್ರಪಂಚನೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣಂ. ಇವಾಗ ಪೂಜೆ ಎಲ್ಲ ಮಾಡಿಗಿದೆ. ಇವಾಗ ಇರ್ಮುಡಿ ಕಟ್ಟಿಸ್ಕೊಳ್ಳೋದಕ್ಕೆ ಆಶ್ರಮಕ್ಕೆ ಹೋಗಬೇಕು ಗೈಸ್. ಅದಕ್ಕೂ ಮೊದಲು ಮನೆಯಲ್ಲಿ ಮಣ್ಣಿನ ದೀಪನ ಬೆಳಗ್ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ನೀವು, ದೇವ್ರ ಮನೆಯಲ್ಲಿ ಮಣ್ಣಿನ ದೀಪ. ಅದು ಅವರು ಶಬರಿಮಲೆಗೆ ಹೋಗಿ ಮನೆಗೆ ವಾಪಸ್ ಬರೋವರೆಗೂ ಅದು ಹಾಗೆ ಉರಿತಾ ಇರಬೇಕು. ಸೊ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮಮ್ಮಿದು. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಗುರುವಿನ್ ಗುರುವೇ ಅಯ್ಯಪ್ಪ ಗುರುವಿನ್ ಗುರುವೇ ಅಯ್ಯಪ್ಪ ಗುರುವಾರಪ್ಪ ಅಯ್ಯಪ್ಪ ಬಿಲ್ಲಾಳಿ ವೀರ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ. ಸೊ ಇವಾಗ ಇರ್ಮುಡಿ ಕಟ್ಟಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾನು ಹೇಳ್ದೆವಲ್ಲ ಮಣ್ಣಿನ ದೀಪ, ಅಲ್ಲಿ ನೀವು ನೋಡ್ಬೋದು. ಫೈನಲಿ ನಾವು ಕೂಡ ಆಶ್ರಮಕ್ಕೆ ಬಂದಿದ್ದೀವಿ ಗೈಸ್. ನೋಡ್ಬೋದು ನೀವು, ಇದು ಅನುಸೂಯ ಆಶ್ರಮ ಅಂತ. ಇದು ನಮ್ಮ ತಾತ ಅವರ ಆಶ್ರಮ. ನಮ್ಮ ತಾತ ಅಂದರೆ ನಮ್ಮಮ್ಮ ಅಲ್ವಾ, ಅವರ ತಂದೆ ಸೈಡ್ ಇರುವಂತಹ ಒಂದು ಆಶ್ರಮ. ಸೊ ಈ ಆಶ್ರಮದ ಸ್ಪೆಷಾಲಿಟಿ ನಾನು ನಿಮಗೆ ಮುಂದೆ ಬರುವಂತಹ ವಿಡಿಯೋ ಕ್ಲಿಪ್ಸಲ್ಲಿ ಹೇಳ್ತೀನಿ ಏನಂತ. ಸೊ ಏನಂದರೆ ಗೈಸ್, ಈ ಆಶ್ರಮದಲ್ಲಿ ಒಬ್ಬರದ್ದು ಪುತ್ಥಳಿ ಇದೆ. ಇವಾಗ ನೋಡ್ತಾ ಇದ್ದೀರಲ್ವ, ಅದು ದೇವರಲ್ಲ, ಅದು ನಮ್ಮ ತಾತವರ ತಾತದ ಪುತ್ಥಳಿ. ಆ್ಯಂಡ್ ಇವಾಗ ಬರ್ತಾ ಇದ್ದಾರಲ್ವ ಈ ಏನು ಕಾವಿ ಕಲರ್ ಬಟ್ಟೆ ಹಾಕ್ಕೊಂಡು, ಇವರೇ ನಮ್ಮ ತಾತ ಅವರ ತಾತ. ಆ್ಯಂಡ್ ಇವರು ನಮ್ಮ ತಾತ ಅವರ ಅತ್ತೆ. ಸೊ ಈ ಆಶ್ರಮದಲ್ಲಿ ಅವರ ಒಂದು ಪುತ್ಥಳಿ ಮಾಡಿಸಿ ಇಕ್ಕಿರೋದು. ಅಂದರೆ ನಮ್ಮ ಗ್ರೇಟ್ ಗ್ರ್ಯಾಂಡ್ ಮದರ್, ನಮ್ಮ ಮುತ್ತಜ್ಜಿ ಅಂದರೆ ನಮ್ಮ ತಾತ ಅವರ ಅಮ್ಮ. ಸೊ ಇವರು ಪುತ್ಥಳಿ ಇರೋದು.
ಇವರು ನಮ್ಮ ತಾತ ಅವರ ತಾತ. ಸೊ ನನಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇವಾಗ ಹೊರಗಡೆ ಬಂದಿದ್ದೀವಿ. ಪುತ್ಥಳಿಯಿಂದ ಹೊರಗಡೆ ಇರೋವಂತಹ ಪ್ಲೇಸಲ್ಲಿ ಇರ್ಮುಡಿ ಕಟ್ಟಿಸ್ಕೋತಾ ಇದ್ದಾರೆ ಆಲ್ರೆಡಿ ಸ್ವಾಮಿಗಳು ಬಂದು. ಸೊ ಈ ಸತಿ ಒಂದು 28 ಮೆಂಬರ್ಸೇನೋ ಮಾಲೆ ಹಾಕಿದ್ರು ಗೈಸ್. ಅಂದರೆ ವರ್ಷ ಹೀಗೆ ನಾವು ಇರ್ಮುಡಿ ಒಂದೇ ಜಾಗದಲ್ಲಿ ಕಟ್ಟಿಸ್ಕೊಳ್ಳೋದು. ಸೊ ನಮ್ಮ ರಿಲೇಟಿವ್ಸ್ದು ಎಲ್ಲರ ಇರ್ಮುಡಿ ಈ ಆಶ್ರಮದಲ್ಲೇ ಆಗೋದು. ಸೊ ನಮ್ಮ ಪಪ್ಪ ಎಲ್ಲರದು ಆದಮೇಲೆ ಕಟ್ಟಿಸ್ಕೊಳ್ಳೋದು. ಬಿಕಾಸ್ ಅವ್ರಿಗೆಲ್ಲ ಗೈಡ್ ಮಾಡಬೇಕಲ್ವ. ಆಬ್ವಿಯಸ್ಲಿ ಗುರುಸ್ವಾಮಿ ಅಂದರೆ ಕೆಲಸ ಅಷ್ಟಿಷ್ಟಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದನ್ನೆಲ್ಲ ಮಾಡಾದಮೇಲೆ ಇವಾಗ ನೋಡ್ಬೋದು ನೀವು ನಮ್ಮ ಅಯ್ಯಪ್ಪ ಹೇಗೆ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಇವಾಗ ನಮ್ಮದು ಲಾಸ್ಟ್ ಬಂದೇ ಬಿಡ್ತು ಇರ್ಮುಡಿ ನಮ್ಮ ಪಪ್ಪದು, ನೋಡ್ಬೋದು ನೀವೇ. ಶರಣಮಪ್ಪ, ದೇವಪ್ಪ, ರಕ್ಷಿಸಪ್ಪ, ಗುರುವೇನ್ ಗುರುವೇ. ಸೊ ಇವಾಗ ಎಲ್ರದ್ದು ಇರ್ಮುಡಿ ಎಲ್ಲ ಆಗಿದೆ ಗೈಸ್. ಇವಾಗ ಎಲ್ಲರೂ ಇರ್ಮುಡಿ ತೊಗೊಂಡು ಹೋಗಬೇಕಾದ್ರೆ ಕಾಯಿ ಹೊಡೆದು ಹೋಗಬೇಕು. ಆ್ಯಂಡ್ ನಾನು ಕೂಡ ನಮ್ಮ ಪಪ್ಪ ಗುರುಸ್ವಾಮಿ ಅಲ್ವಾ, ಸೊ ನಮಸ್ಕಾರ ಮಾಡಿಕೊಂಡೆ. ಆ್ಯಂಡ್ ನೋಡಿ ನೀವೇ ಮೊದಲು ಅಲ್ಲಿ ನವಗ್ರಹನ ಸುತ್ತೊಡ್ದು ಆಮೇಲೆ ಇವಾಗಲಿ ಕಾಯಿ ಹೊಡಿತಾ ಇದ್ದಾರೆ. ಸೊ ಇವಾಗ ಎಲ್ಲನೂ ಮುಗಿಸ್ಕೊಂಡು ಇರ್ಮುಡಿ ಎಲ್ಲ ಕಟ್ಟಿಸ್ಕೊಂಡು ಶಬರಿಮನೆಗೆ ಇವರ ಯಾತ್ರೆ ಪ್ರಾರಂಭವಾಗಿದೆ. ಎಲ್ಲರೂ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಮನಸಾರೆ ಹಾರೈಸ್ತೇನೆ. ಆ್ಯಂಡ್ ಇವಾಗ ಇಲ್ಲಿ ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ, ನೋಡ್ಬೋದು ನೀವೇ. ಆ್ಯಂಡ್ ಎಸ್ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.